ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಾವ್ಯ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿ ಕಳಿಸ್ತೀನಿ ಮತ್ತು ಸ್ಕೂಲಿಂದ ಬಂದಾಗ ಏನು ಕೊಡ್ತೀನಿ ಅಂತ ಚಿಕ್ಕದಾಗಿ ಒಂದು ದಿನದ ರೊಟ್ಟಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದು ಸ್ಯಾಟರ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ವಾರ ಎಲ್ಲ ಲಂಚ್ ಬಾಕ್ಸು ಮತ್ತು ಥರದ ಪಲ್ಯ ಎಲ್ಲ ತುಂಬಿರ್ತೀವಿ. ಸ್ಯಾಟರ್ಡೇ ಅಂದರೆ ಲಂಚ್ ಬಾಕ್ಸ್ ಇರೋದಿಲ್ಲ ಅಲ್ಲ, ಹಾಗಾಗಿ ಸಿಂಪಲ್ ತಿಂಡಿ ಆಗಿರುತ್ತೆ ಮತ್ತು ಈಸಿನೂ ಮಾಡಿರ್ತೀವಿ. ನಾನಿವತ್ತು ಚಪಾತಿ ಮಾಡಿ ಅದಕ್ಕೆ ಸ್ವಲ್ಪ ಚೀಸ್ ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋ ಪನ್ನೀರ್ನ ಮತ್ತು ರುಚಿಗೆ ಅಂತ ಹೇಳಿ ಸ್ವಲ್ಪ ಮಕ್ಳಿಗೆ ಸಾಸ್ ಇಷ್ಟ ಅಲ್ವಾ, ಸ್ವಲ್ಪ ಸಾಸ್ ಎಲ್ಲ ಹಾಕಿ ರೋಲ್ ಮಾಡಿಕೊಟ್ಟಿದ್ದೀನಿ. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮಕ್ಕಳಿಗೆ ತರಕಾರಿ ತಿನ್ನೋ ರಿಸ್ಕ್ ಇರಲ್ಲ ಅಂಥೇಳಿ ಸ್ಯಾಟರ್ಡೇ ತಿಂಡಿ ಅಂದರೆ ಅವ್ರಿಗೆ ಇಷ್ಟ, ಯಾಕಂದರೆ ಅಮ್ಮ ಪಲ್ಯ ಮಾಡೋದಿಲ್ಲ, ಈ ಥರ ಏನಾದರೂ ಒಂದು ಮಾಡಿಕೊಡ್ತಾಳೆ ಅಂತ ಹೇಳಿ. ಸೊ ಖುಷಿಲಿ ಇಬ್ಬರೂ ಅದೇನು ಚಪಾತಿ ರೋಲ್ ಮಾಡಿದ್ದೆ ಅದನ್ನು ತಿನ್ಕೊಂಡು ಇಬ್ಬರು ಸ್ಕೂಲ್ಗೆ ಹೋದರು. ಇವತ್ತು ಹಾಫ್ ಡೇ ಆಗಿರೋದ್ರಿಂದ ಸ್ಕೂಲ್ ಮುಗಿಸಿ ಬೇಗನೆ ಬರ್ತಾರೆ. ನಂದು ಚಿಕ್ಕ ಪುಟ್ಟ ಎಲ್ಲ ಕೆಲಸ ಮುಗಿಸಿ ಮಕ್ಕಳಿಗೆ ಅಂತ ಹೇಳಿ ಫ್ರೂಟ್ಸಲ್ಲಿ ವಾಟರ್ ಮೆಲನ್ ಇತ್ತು, ದಾಳಿಂಬೆ ಇತ್ತು, ಹಾಗಾಗಿ ವಾಟರ್ ಮೆಲನ್ ಜ್ಯೂಸ್ ಮಾಡಿ ದಾಳಿಂಬೆ ರೆಡಿ ಮಾಡಿದ್ದೆ. ವಾಟರ್ ಮೆಲನ್ ಜ್ಯೂಸ್ ಮಾಡುವಾಗ ಸ್ವಲ್ಪ ಸಾಲ್ಟ್ ಅದಕ್ಕೆ ಮತ್ತು ಸ್ವಲ್ಪ ಶುಗರ್ ಮತ್ತು ಪೆಪ್ಪರ್ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಸೋಸಿದ್ದೆ. ವೆದರ್ ಸ್ವಲ್ಪ ಹಾಟ್ ಇತ್ತು ಅಂತ ಹೇಳಿ ಫ್ರಿಜ್ಜಿಗೆ ಇಟ್ಟಿದ್ದೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣವೇ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾನೇನು ರೆಡಿ ಮಾಡಿದ್ದೆ, ಒಂದು ಗ್ಲಾಸ್ ಜ್ಯೂಸು ಮತ್ತು ಒಂದು ಬೌಲ್ ದಾಳಿಂಬೆನ ಕೊಟ್ಟು. ನನ್ನ ಮಕ್ಕಳಿಗೆ ಸ್ವಲ್ಪ ತರಕಾರಿ ಎಲ್ಲ ಅಂದರೆ ರಿಸ್ಕ್, ಈ ಥರದ್ದೆಲ್ಲ ಆದರೆ ಕೊಟ್ಟರೆ ಸ್ವಲ್ಪ ಖುಷಿಲಿ ಕುಡಿಯೋದು ತಿನ್ನೋದು ಎಲ್ಲ ಮಾಡ್ತಾರೆ. ತರಕಾರಿ ಮಾತ್ರ ಸ್ವಲ್ಪ ಹಿಂಸೆ ಮೇಲೆ ತಿನ್ನಿಸ್ಬೇಕು. ಹಾಗಾಗಿ ಒಂದು ದಿನ ಆಲ್ಟರ್ನೇಟಿವ್ ಡೇಸು ಅಥವಾ ಈ ಥರ ವೀಕೆಂಡ್ಸಲ್ಲಿ ಏನಾದರೂ ನಮಗೂ ಸ್ವಲ್ಪ ಫ್ರೀ ಆಗಬೇಕಲ್ಲ ಅಂತೇಳಿ ಈ ಥರ ಜ್ಯೂಸ್ ಎಲ್ಲ ಮಾಡಿಕೊಟ್ಟೆ. ಮತ್ತು ಹೆಲ್ತ್ ವೈಸು ಕೂಡ ಪನ್ನೀರ್ ಆಗಿರ್ಬೋದು ಅಥವಾ ಈ ಥರ ಫ್ರೂಟ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು ಒಳ್ಳೇದೇ ಅಲ್ವಾ. ಸೊ ನಮಗೂ ಈಸಿ ಆಗುತ್ತೆ ಮತ್ತು ಹೆಲ್ತ್ ವೈಸ್ ನೋಡೋದಾದ್ರೂ ಒಳ್ಳೇದಲ್ವಾ ಅಂತ ಹೇಳಿ ಸ್ಯಾಟರ್ಡೇನ ಆದಷ್ಟು ಫ್ರೀ ಮಾಡ್ಕೊತೀನಿ. ನೀವು ಕೂಡ ಸ್ಯಾಟರ್ಡೇನ ಆದಷ್ಟು ಫ್ರೀ ಮಾಡ್ಕೊಳ್ಳಿ, ಯಾಕಂದರೆ ವೀಕ್ ಡೇಸ್ ಎಲ್ಲ ವರ್ಕ್ ಮಾಡಿರ್ತೀವಲ್ಲ ಹಾಗಾಗಿ.